ನೋಡಿ, ದಾನ ಮಾಡಿದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು. ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಈ ಜಮೀನ್ ಮೇಲೆ ಕಣ್ಬಿದ್ದು ನಾರಾಯಣ ಅವ್ರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ. ಆದ್ರೆ ನಾರಾಯಣ ಕೊಡಲ್ಲ. ಇಲ್ಲ, ನಾನ್ ಯಾಕೆ ಕೊಡ್ಲಿ, ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು, ನಮ್ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು. ಸೊ ಇದನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ. ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ, ಅದನ್ನ ಬಂದ್ ಮಾಡ್ತಾರ. ಎಲೆಕ್ಟ್ರಿಸಿಟಿ ಸಪ್ಲೈನ ಕಟ್ ಆಫ್ ಮಾಡ್ತಾರ. ಊರಲ್ಲಿರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ. ಇಷ್ಟೇ ಅಲ್ಲ, ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟದಾಗ ಬೈಯೋದು, ಹುಡ್ಕೊಳ್ಳೋದು, ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ. ಆ ಜಾಗದಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡಿರಪ್ಪ, ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ. ಈಗ ಮನೆಯಲ್ಲಿ ನಾರಾಯಣ ಒಂದು 45 ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರು ಮಾತ್ರ ಇಬ್ಬರೇ ಇರ್ತಾ ಇದ್ರು. ಸೊ ಒಂದೊಳ್ಳೆ ಅವಕಾಶ ನೋಡ್ಕೊಂಡು 21 ಸೆಪ್ಟೆಂಬರ್ 2012 ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರಬೇಕಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿ ನಾರಾಯಣಗೆ ಹೊಡೆದು ಯಮುನಾಗೂ ಸಹ ಹೊಡೆದು ನಂತರ ಅವಳು ಮಾಡಿ ದೆನ್ ನಾರಾಯಣ ಹಾಗೂ ಯಮುನನ ತಲೆನ ಒಂದು ರುಬ್ಬಗುಂಡಿಂದ ಚಚ್ಚಿ ಸಾಯಿಸ್ಬಿಡ್ತಾರ. ಈ ಕೊಲೆ ಆಗಿದ್ದು ಕಳ್ಳತನಗೋಸ್ಕರ ಅಂತ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರ. ಆದ್ರೆ ಪಾಯಿಂಟ್ ಏನ್ ಗೊತ್ತಾ, ಆ ಮನೆಯಲ್ಲಿ ಒಂದ್ ಸ್ವಲ್ಪನೂ ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಕಳ್ಳತನ ಆಗಿರಲ್ಲ. ಕಳ್ಳತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್. ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳ್ಳತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ 10 ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ. ಅಂಡ್ ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಚಿಕ್ಕ ಗೌಡರು ಬರ್ತಾರ. ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು 20 ದಿನ ಆದ್ಮೇಲೆ ಸೌಜನ್ಯ ಜೊತೆ ಅಂತ ನಿರ್ದಯ ಘಟನೆ ಆಗಿದ್ದು. ಸೊ ಪೊಲೀಸ್ ಅವರು ಸೌಜನ್ಯ ಕೇಸ್ ಅಲ್ಲಿ ಸಂತೋಷ್ ರಾವ್ನ ಫಿಟ್ ಮಾಡೋದಲ್ಲದೆ ಈ ಒಂದು ನಾರಾಯಣ ಹಾಗೂ ಯಮುನಾ ಕೇಸ್ ಅಲ್ಲೂ ಸಹ ಸಂತೋಷ್ ರಾವ್ನ ಫಿಟ್ ಮಾಡಿರ್ತಾರ. ಇಲ್ಲಿ ಡೇಟ್ಸ್ ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ದು 21 ಸೆಪ್ಟೆಂಬರ್ 2012 ಅಂಡ್ ಸಂತೋಷ್ ರಾವ್ ಧರ್ಮಸ್ಥಳ ಬಂದಿದ್ದು 9 ಅಕ್ಟೋಬರ್ 2012, 20 ದಿನ ಆದ್ಮೇಲೆ. ಸೊ ನಾರಾಯಣ ಹಾಗೂ ಯಮುನನ ಕೊಲೆ ಆದಾಗ ಊರಲ್ಲೇ ಇಲ್ಲದೆ ಎಲ್ಲೋ ಶೃಂಗೇರಿಯಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ರಾವ್ ಹೇಗೆ ಈ ಒಂದು ಕೇಸಲ್ಲಿ ಆರೋಪಿ ಆಗ್ತಾನೆ? ಸೊ ಇದೇ ಒಂದು ಪಾಯಿಂಟ್ ನ ನೋಟಿಸ್ ಮಾಡಿ ಗಿರೀಶ್ ಮುಟ್ಟಣ್ಣನವರು ಧರ್ಮಸ್ಥಳಕ್ಕೆ ಬಂದು ಸಂತೋಷ್ ನ ಲಾಯರ್ ಜೊತೆ ಡಿಸ್ಕಸ್ ಮಾಡ್ತಾರ. ದೆನ್ ಫೈನಲಿ ಏನೋ ತಪ್ಪು ಮಾಡಿದೆ, ಸುಳ್ಳು ಆರೋಪಗಳಿಂದ, ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ 8-10 ವರ್ಷನ ಜೈಲಲ್ಲಿ ಕಳೆದು ಫೈನಲಿ ರಿಲೀಸ್ ಆಗ್ತಾನೆ. ಒಂಥರ ಈ ಕೇಸಿಂದ ಸಂತೋಷ್ ರಾವ್ನ ಇಡೀ ಲೈಫ್ ಸ್ಪಾಯ್ಲ್ ಆಗೋಯ್ತು. ಈಗ ಸಂತೋಷ್ ರಾವ್ ರಿಯಲ್ ಆರೋಪಿ ಅಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ಪೊಲೀಸ್ ಅವರು ಯಾಕೆ ಕೇಸಲ್ಲಿ ಇಷ್ಟೊಂದು ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು? ಯಾರು ರಿಯಲ್ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಪೊಲೀಸ್ ಆಫೀಸರ್ಸ್ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ನ ಸಿಗ್ಹಾಕ್ಸಿದ್ರು? ಇದೆಲ್ಲ ಥಿಂಕ್ ಮಾಡ್ತಾ ಹೋದ್ರೆ ನೋಡಿ, ಆ ಊರಲ್ಲಿ ಆ ಪೊಲೀಸ್ ಆಫೀಸರ್ಸ್ ಗೆ ಲಂಚ ಕೊಡೋಷ್ಟು, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡೋಷ್ಟು ಅಥವಾ ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಇನ್ಫ್ಲೂಯೆನ್ಸ್ ಆಗ್ಲಿ, ಪವರ್ ಆಗ್ಲಿ ಅಥವಾ ಮನಿ ಆಗ್ಲಿ ಊರಿನ ಗೌಡ್ರ ಹತ್ರ ಮಾತ್ರ ಇದ್ದಿದ್ದು. ಸೊ ಈಗ ಸಂಶಯದ ಮುಳ್ಳು ಗೌಡ್ರ ಕಡೆ ತಿರುಗುತ್ತಾ ನೋಡಿ. ಪೊಲೀಸ್ ಅವರು ಸುಮ್ನೆ ಸಂತೋಷ್ ರಾವ್ನ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಫಿಟ್ ಮಾಡಿದ್ರು. ಈಗ ಆ ಒಂದು ಕೊಲೆ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಏನು ಸಂಬಂಧನೇ ಇರಲಿಲ್ಲ. ಹಾಗೆ ಥಿಂಕ್ ಮಾಡಿ, ನಾರಾಯಣ ಸತ್ರೆ ಅಥವಾ ಅವನ ತಂಗಿ ಯಮುನಾ ಸತ್ರೆ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ? ಊರಿನ ಗೌಡ್ರಿಗೆ, ಯಾಕಂದ್ರೆ ಅವ್ರಿಗೆ ಜಮೀನ್ ಸಿಗುತ್ತಾ. ಸೊ ಈಗ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಹಾಗಿದ್ರೆ ಆ ಕೊಲೆ ಮಾಡಿದವರು ಯಾರು ಅಂತ ಹಾಗೆ ಥಿಂಕ್ ಮಾಡಿದ್ರೆ ಗಿರೀಶ್ ಮುಟ್ಟಣ್ಣನವರಿಗೆ ಆ ಊರಿನ ಗೌಡ್ರ ಮೇಲೆ ಡೌಟ್ ಬರುತ್ತೆ. ಅದೇ ಒಂದು ಡೌಟ್ ಅಲ್ಲಿ ಗಿರೀಶ್ ಮುಟ್ಟಣ್ಣನವರು ಮಹೇಶ್ ತಿಮ್ರೊಡ್ಡಿ ಅಂತ ಇನ್ನೊಬ್ಬರ ಜೊತೆ ಸೇರ್ಕೊಂಡು ಈ ಹಿಂದೆ ಆ ಒಂದು ಊರಲ್ಲಿ ಆ ಧರ್ಮಸ್ಥಳದಲ್ಲಿ ಈ ಊರಿನ ಗೌಡ್ರು ಯಾವ್ದಾವ್ದೆಲ್ಲ ಕ್ರೈಮ್ಗಳು ಮಾಡಿದ್ದಾರೆ ಅಂತ ಊರಿನ ಜನರಿಂದ ತಿಳ್ಕೊತಾರ. ನಂತರ ಆ ಊರಿನ ಜನ ಯಾವ್ದಾವ್ದೆಲ್ಲ ಮ್ಯಾಟರ್ಸ್ ಹೇಳಿದ್ರು ಆ ಕೇಸ್ ಫೈಲ್ಸ್ ನೆಲ್ಲ ತಿರುಗಿಸಿ ಮುರುಗಿಸಿ ನೋಡಿದಾಗ ನೀವು ನಂಬಲ್ಲ, ಸೌಜನ್ಯ ಕೇಸ್ ಏನೇನು ಅಲ್ಲ, ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ. ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರ ಕುಟುಂಬದ ಕೈ ಇದೆ ಅಂತ ಎದ್ದು ಕಾಣಿಸುತ್ತಾರೆ. 1977 ವೇದಾವಳಿ ಕೇಸ್.
ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲ್ ಬೇರೆ ಯಾರು ಅಲ್ಲ, ಆ ಗೌಡ್ರ ಕುಟುಂಬದ. ಈ ಸ್ಕೂಲ್ ಅಲ್ಲಿ 1977 ಅಲ್ಲಿ ವೇದಾವಲ್ಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ. ವೇದಾವಲ್ಲಿ ಆ ಟೀಚರ್ ಜಾಬ್ ಗೆ ತುಂಬಾನೇ ಓವರ್ ಕ್ವಾಲಿಫೈಡ್. ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ HM ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗ್ಬೇಕು. ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ನ ಪೋಸ್ಟ್ ಖಾಲಿ ಆಗುತ್ತೆ. ಅಂಡ್ ಆ ಒಂದು ಪೋಸ್ಟ್ ಗೆ ಎಲ್ಲರೂ ಏನ್ ಅನ್ಕೊಳ್ತಾರೆ, ವೇದಾವಲ್ಲಿನೇ ಸೆಲೆಕ್ಟ್ ಮಾಡೋದು ಅಂತ. ಆದ್ರೆ ವೇದಾವಲ್ಲಿಯ ಕ್ಯಾಸ್ಟ್ ಬೇರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ನ ಪೋಸ್ಟ್ ವೇದಾವಲ್ಲಿಗೆ ಸಿಗದೆ ಬೇರೆ ಯಾರನ್ನ ತಂದು ಕೂರಿಸ್ಬಿಟ್ಟಿರ್ತಾರ. ಇದರಿಂದ ಟೀಚರ್ ವೇದಾವಲ್ಲಿಗೆ ತುಂಬಾ ಕೋಪ ಬಂದು ಅವ್ರ ಸ್ಕೂಲ್ ಮುಂದೆ ಪ್ರೊಟೆಸ್ಟ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರ. ಅಂಡ್ ಈ ವಿಷಯ ಸ್ಕೂಲ್ ನ ಓನರ್ಸ್ ಗೆ ಇಷ್ಟ ಆಗಲ್ಲ. ಸೊ ಅವರು ಆ ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡಿರ್ತಾರ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ರಜೆ ಇರುತ್ತೆ, ವೇದಾವಲ್ಲಿ ಮನೇಲಿ ಇರ್ತಾರ. ಅಂಡ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವ್ರಿಗೆ ಯಾವ್ದೋ ಬೇರೆ ಊರಲ್ಲಿ ಒಂದು ಕಾಲೇಜ್ ಅಲ್ಲಿ ಸೆಮಿನಾರ್ ಏನೋ ಇರುತ್ತೆ. ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ. ಈಗ ಮನೇಲಿ ಇರೋದು ವೇದಾವಲ್ಲಿ ಒಂದೇ. ಇದೇ ಒಂದು ಅವಕಾಶನ ನೋಡ್ಕೊಂಡು ಯಾರೋ ವೇದಾವಲ್ಲಿ ಅವ್ರ ಮನೆಗೆ ನುಗ್ಗಿ ವೇದಾವಲ್ಲಿಗೆ ಹೊಡೆದು ನಂತರ ಅವ್ರನ್ನ ಜೀವಂತವಾಗಿ ಸುಟ್ಬಿಡ್ತಾರ. ಸ್ವಲ್ಪ ಹೊತ್ತು ನಂತರ ರಾತ್ರಿ ಆಗ್ತಿದ್ದಂಗೆ ಡಾಕ್ಟರ್ ಅರಳೆ ಅವರು ಮನೆಗೆ ವಾಪಸ್ ಬರ್ತಾರೆ. ಅಂಡ್ ಮನೆ ಒಳಗಡೆ ಬಂದು ನೋಡಿದ್ರೆ ವೇದಾವಲ್ಲಿ ಅವರು ಸತ್ತು ಹೋಗಿ ಅವರ ಬಾಡಿ ಸುಟ್ಟು ಹೋಗಿ ನೆಲದ ಮೇಲೆ ಬಿದ್ದಿದೆ. ಹೆಂಡತಿನ ಕಳ್ಕೊಂಡಿರುವಂತಹ ದುಃಖನ ಸೈಡಿಗೆ ಇಟ್ಟು ಡಾಕ್ಟರ್ ಅರಳೆ ಅವರು ಮೊದಲು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಮ್ಮ ಮನೆಗೆ ನಾನು ಇಲ್ಲದೆ ಇರುವಂತಹ ಸಮಯನ ನೋಡ್ಕೊಂಡು ಯಾರೋ ಮನೆ ಒಳಗಡೆ ನುಗ್ಗಿ ನನ್ನ ಹೆಂಡತಿನ ಹೊಡೆದು ನಂತರ ಅವರನ್ನ ತುಂಬಾ ಭೀಕರವಾಗಿ ಸಾಯಿಸಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ರಿಪೋರ್ಟ್ ಕೊಡಕ್ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಉಲ್ಟಾ ಡಾಕ್ಟರ್ ಅರಳೆ ಮೇಲೆ FIR ಬರೆದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ, ನಾಟಕ ಮಾಡಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 2-3 ವರ್ಷ ಜೈಲಲ್ಲೇ ಇದ್ದು ಡಾಕ್ಟರ್ ಅರಳೆ ಅವರು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೂಲಕ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿಸಿ ತಾನ ಕೊಲೆನ ಮಾಡಿಲ್ಲ, ತಾನು ತನ್ನ ಹೆಂಡತಿನ ಸಾಯಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡು ಜೈಲಿಂದ ರಿಲೀಸ್ ಆಗ್ತಾರ. ಸೊ ಈಗ ಡಾಕ್ಟರ್ ಅರಳೆ ಅವರು ಈ ಒಂದು ಕ್ರೈಮ್ ನ ಮಾಡಿಲ್ಲ ಅಂದ್ರೆ ವೇದಾವಲ್ಲಿನ ಅಷ್ಟು ಭೀಕರವಾಗಿ ಸಾಯಿಸಿದವರು ಯಾರು, ಈ ವಿಷಯ ಇವತ್ತಿನವರೆಗೂ ಗೊತ್ತಾಗಿಲ್ಲ. 1986 ಅಲ್ಲಿ ನಡೆದಂತಹ ಪದ್ಮಲತಾ ಕೇಸ್. ಪದ್ಮಲತಾ ಅವರ ತಂದೆ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ. ಅವ್ರು ಎಲ್ಲೇನು ಅಂತ ನಮಗೆ ಗೊತ್ತಾಗಿಲ್ಲ. ಬಟ್